ಗುಜರಾತ್ನ 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಇದು ಇತರೆ ರಾಜ್ಯಗಳ ಮಳೆಯ ಕಥೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ರಾನ್ಸ್ ತಣ್ಣಗಾಗುವ ಲಕ್ಷಣಗಳೇ ಗೋಚರಿಸ್ತಾ ಇಲ್ಲ. ಕಂಡ ವಾಹನಗಳಿಗೆ ಬೆಂಕಿ ಇಟ್ಟು ಇರೋ ಬರೋ ಅಂಗಡಿಗಳನ್ನ ದೋಚಲಾಗ್ತಿದೆ. ಇಷ್ಟು ದಿನ ಸರ್ಕಾರಿ ಆಸ್ತಿಪಾಸ್ತಿ ನಾಶ ಮಾಡ್ತಾ ಇದ್ದವರು ಇದೀಗ ಅಧಿಕಾರಿಗಳ ಮನೆಗೆ ನುಗ್ತಾ ಇದ್ದಾರೆ. ಫ್ರಾನ್ಸ್ ಕಳೆದ 5 ದಿನಗಳಿಂದ ಹೊತ್ತಿ ಉರಿಯುತ್ತಿದೆ. ನಿಹಾಲ್ ಎಂಬ 17 ವರ್ಷದ ಬಾಲಕನನ್ನ ಪೊಲೀಸರು ಕೊಂದಿದ್ದಕ್ಕೆ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 577 ವಾಹನ, 74 ಕಟ್ಟಡಗಳಿಗೆ ಕೊಳ್ಳಿ ಇಟ್ಟಿದ್ದಾರೆ. ಅರೆಸ್ಟ್ ಆದವರ ಸಂಖ್ಯೆ 2000 ಗಡಿ ದಾಟಿದ್ದು 719 ಪ್ರತಿಭಟನಾಕಾರರ ವಿರುದ್ಧ ದಂಗೆ ನಡೆಸಿದ ಆರೋಪ ಹೊರಿಸಲಾಗಿದೆ. ಕಳೆದ 5 ದಿನಗಳಲ್ಲಿ 10 ಶಾಪಿಂಗ್ ಮಾಲ್, 200ಕ್ಕೂ ಹೆಚ್ಚು ಸೂಪರ್ ಮಾರ್ಕೆಟ್, 250 ತಂಬಾಕು ಮಳಿಗೆಗಳು, 250 ಬ್ಯಾಂಕ್, ಆಪಲ್ ಸ್ಟೋರ್ಗಳನ್ನ ಲೂಟಿ ಮಾಡಿದ್ದಾರೆ. ಪ್ಯಾರಿಸ್ನ ದಕ್ಷಿಣ ಭಾಗದಲ್ಲಿರೋ ಮೇಯರ್ ಮನೆಗೆ ದಂಗೆಕೋರರು ಕಾರ್ ನುಗ್ಗಿಸಿದ್ದಾರೆ. ಮೇಯರ್ ಪತ್ನಿ ಹಾಗೂ ಓರ್ವ ಮಗುವಿಗೆ ಗಾಯಗಳಾಗಿವೆ. ಆದರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಮೇಯರ್ ವಿನ್ಸೆಂಟ್ ಜೀನ್ ಬ್ರೂನ್ ನನ್ನ ಮನೆಗೆ ಬೆಂಕಿ ಹಚ್ಚೋಕೆ ಪ್ರಯತ್ನಿಸಿದ್ರು ಅಂತ ಕಿಡಿಕಾರಿದ್ದಾರೆ. ಫ್ರಾನ್ಸ್ ಗಲಭೆ ನಿಲ್ಲಿಸಲು ಯೋಗಿ ಆದಿತ್ಯನಾಥ್ರನ್ನ ಕಳಿಸಿ ಅಂತ ಪ್ರೊಫೆಸರ್ ಜಾನ್ ಕ್ಯಾಮ್ ಅನ್ನೋರು ಮನವಿಯನ್ನ ಮಾಡಿದ್ರು. ಆದ್ರೆ ಅದೇ ಟ್ವೀಟ್ ಶೇರ್ ಮಾಡಿರೋ ಯೋಗಿ ಆದಿತ್ಯನಾಥ್ ಕಚೇರಿ ವಿಶ್ವದಲ್ಲಿ ಎಲ್ಲೇ ಗಲಭೆ ದಂಗೆ ನಡೆದ್ರೂ ಕೂಡ ಯೋಗಿ ಮಾಡೆಲ್ ನೆನಪಾಗ್ತಾರೆ ಅಂತ ಹೇಳಿದೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ. ಸೂಪರ್ ಸ್ಪೀಡ್ ಅಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ವದಂತಿಗೆ ಸ್ವತಃ ಮಾಧುಸ್ವಾಮಿಯೇ ತೆರೆ ಎಳೆದಿದ್ದಾರೆ. ನಾನೇ ಕಾಂಗ್ರೆಸ್ ಸಿದ್ಧಾಂತ ವಿರೋಧ ಮಾಡಿದವನು, ನಾನು ಆ ಪಕ್ಷಕ್ಕೆ ಸೇರ್ತೀನಾ ಅಂತ ಹೇಳಿದ್ದಾರೆ. ಹಾಸನದ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ನವಜಾತ ಶಿಶುಗಳು ಐಸಿಯು ವಾರ್ಡ್ನಲ್ಲಿ ಕಿಟಕಿ ಗಾಜುಗಳನ್ನು ಒಡೆದು ಆಸ್ಪತ್ರೆ ಸಿಬ್ಬಂದಿ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದೆ. ಪ್ರಧಾನಿ ಮೋದಿ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ ಪಕಾರಿಯ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಅಲ್ಲಿನ ಬುಡಕಟ್ಟು ಸಮುದಾಯದ ಮುಖಂಡರು ಸ್ವಸಹಾಯ ಗುಂಪುಗಳ ಜೊತೆ ಸಂವಾದ ನಡೆಸಿದ್ರು. ಕೇಂದ್ರದ ಯೋಜನೆಗಳ ಲಾಭಗಳ ಬಗ್ಗೆ ಮಾಹಿತಿ ಪಡೆದ್ರು. ಬುಡಕಟ್ಟು ಮಕ್ಕಳ ಜೊತೆ ಮೋದಿ ಮಗುವಾಗಿ ಆಟ ಆಡಿದ್ರು. ಬಳಿಕ ಬುಡಕಟ್ಟು ಜನಾಂಗದವರ ಜೊತೆಯೇ ಪ್ರಧಾನಿ ಮೋದಿ ಊಟ ಮಾಡಿದ್ರು. ಜಮ್ಮು ಕಾಶ್ಮೀರದ ಗುಹಾಂತರ ದೇವಾಲಯಗಳಲ್ಲಿ ಪ್ರಮುಖ ಅಮರನಾಥ ಗುಹೆ. ಅಮರನಾಥ ಗುಹೆಯಲ್ಲಿ ಮಂಜುಗಡ್ಡೆಯಲ್ಲಿ ಮೂಡೋ ಶಿವಲಿಂಗದ ಆಕಾರವನ್ನೇ ಪೂಜೆ ಮಾಡುವುದು ಸಂಪ್ರದಾಯ. ಅಂತೆಯೇ ಈ ವರ್ಷದ ಪೂಜೆ ನಿನ್ನೆಯಿಂದ ಶುರುವಾಗಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಭಕ್ತರು ಶಿವಲಿಂಗಕ್ಕೆ ಪೂಜೆ ಮಾಡಿ ದರ್ಶನ ಪಡೆಯುತ್ತಿದ್ದಾರೆ. ದೆಹಲಿಯಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ದೇವಸ್ಥಾನ ಮತ್ತು ಮಸೀದಿಯನ್ನು ತೆರವುಗೊಳಿಸಲಾಗಿದೆ. ಭಾರೀ ಪೊಲೀಸ್ ಬಂದೋಬಸ್ತ್ ನಡುವೆ ಈ ಕಾರ್ಯಾಚರಣೆ ನಡೆದಿದೆ. ಎಲ್ಲವೂ ಶಾಂತಿಯುತವಾಗಿ ನಡೆದಿದೆ ಅಂತ ಪೊಲೀಸ್ ಉಪಕಮಿಷನರ್ ತಿಳಿಸಿದ್ದಾರೆ. ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ದುಷ್ಕರ್ಮಿಗಳು ಸಾಮೂಹಿಕ ಗುಂಡಿನ ದಾಳಿ ನಡೆಸಿದ್ದಾರೆ. ಘಟನೆಯಲ್ಲಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ದುಷ್ಕರ್ಮಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಶ್ರೀಲಂಕಾದ ಕೊಲಂಬೋದಲ್ಲಿ 2 ಫೈಟರ್ ವಿಮಾನಗಳು ಡಿಕ್ಕಿ ಹೊಡೆದು ಆಕಾಶದಲ್ಲೇ ಹೊತ್ತಿ ಉರಿದಿವೆ. 2 ವಿಮಾನಗಳ ಪೈಲಟ್ಗಳು ಮೃತಪಟ್ಟಿದ್ದಾರೆ. ಟ್ರೈನಿಂಗ್ ವೇಳೆ ಈ ಅವಘಡ ಸಂಭವಿಸಿದೆ. ಇವತ್ತು ಗುರುಪೂರ್ಣಿಮೆ, ಅದರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ವತಿಯಿಂದ ಪರಂಪರಾ ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ನೀತಾ ಅಂಬಾನಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ, ಪಂಡಿತ್ ಕಾರ್ತಿಕ್ ಕುಮಾರ್, ಶಿಷ್ಯರಾದ ರಾಕೇಶ್ ಚೌರಾಸಿಯಾ ಮತ್ತು ನೀಲಾದ್ರಿ ಕುಮಾರ್ ಉಪಸ್ಥಿತರಿದ್ದರು. ಕಿಚ್ಚ ಸುದೀಪ್ ನಟನೆಯ ಹೊಸ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇನ್ನೂ ಹೆಸರಿಡದ ಕಿಚ್ಚ 46 ಅನ್ನೋ ವರ್ಕಿಂಗ್ ಟೈಟಲ್ ನಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ.
ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮ್ 9 ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.